In today's video, I will explain the if else statement. ಸೊ ಅಂದರೆ ಇಲ್ಲಿ ಇಫ್ ಮತ್ತು ಎಲ್ ಸ್ಟೇಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಇಫ್ ಅಂತಂದರೆ ಇಟ್ಸ್ ಎ ಟ್ರೂ ಆ್ಯಕ್ಷನ್ ಅಂತ ಹೇಳಿದ್ದೆ ಅಲ್ವಾ. ಸೊ ಎಲ್ಸ್ ಅನ್ನೋದು ಏನಾಗುತ್ತೆ, ಸೊ ಇಟ್ ಇಸ್ ಫಾಲ್ಸ್ ಆ್ಯಕ್ಷನ್. ಅಂದರೆ ಇಲ್ಲಿ ಇಫ್ ಎಲ್ ಸ್ಟೇಟ್ಮೆಂಟ್ ಆಲ್ಸೋ ಟೆಸ್ಟ್ ದಿ ಕಂಡೀಷನ್. ಇಫ್ ಇಟ್ ಈಸ್ ಟ್ರೂ ದೆನ್ ಎಕ್ಸ್ಪ್ಲೇನ್ ಟ್ರೂ ಆ್ಯಕ್ಷನ್ಸ್, ಅಂದರೆ ಟ್ರೂ ಕಂಡೀಷನನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಫಾಲ್ಸ್ ಆಗಿದ್ದಿದ್ರೆ, ಇಟ್ಸ್ ನಾಟ್ ಕರೆಕ್ಟ್, ಅಂದರೆ ಕರೆಕ್ಟ್ ಇಲ್ಲದೇಗಿದ್ದರೆ ದೆನ್ ದಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಸ್ ಎಕ್ಸಿಕ್ಯೂಟೆಡ್. ಓಕೆ, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ, ಒಂದು ಈಗ ಎಲಿಜಿಬಲ್ ಆರ್ ನಾಟ್, ಎಲಿಜಿಬಲ್ ಇದ್ದಾರೋ ಇಲ್ಲೋ ಅನ್ನೋದು. ಅಂದರೆ ಈಗ 18 years ಅಬೋವ್ ಇದ್ದರೆ ಎಲಿಜಿಬಲ್, 18 years ಬಿಲೋ ಇದ್ದವರಿಗೆ ನಾಟ್ ಎಲಿಜಿಬಲ್ ಅಂತ ತೋರಿಸ್ಬೇಕು. ಸೊ ಆ ಥರ ಮಾಡ್ಬೋದು. ಇಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಅಥವಾ ಬಿಗ್ ಆರ್ ಸ್ಮಾಲ್, ಸೊ ಈ ಥರ ಸ್ಟೇಟ್ಮೆಂಟ್ಗಳನ್ನು ನಾವು ಏನು ಮಾಡ್ಬೋದು, ಇಫ್ ಎಲ್ ಸ್ಟೇಟ್ಮೆಂಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ನಾವು ಒಂದು ವ್ಯಾಲ್ಯೂಸನ್ನು ತಗೊಂಡಾಗ ಅದು ಈವನ್ ನಂಬರ್ಸ್ ಆರ್ ಆಡ್ ನಂಬರ್ಸ್ ಅನ್ನೋದನ್ನು ಹೇಳಬೇಕು. ಇಲ್ಲ 18 years ಹೇಳಿದ್ನಲ್ಲ, ಆಲ್ರೆಡಿ ಹೇಳಿದ ಹಾಗೆ ಏಜ್ 18 years ಅಬೋವ್ ಇದ್ದಾಗ ಅದು ಎಲಿಜಿಬಲ್ ಆರ್ ನಾಟ್ ಅನ್ನೋದನ್ನು ತೋರಿಸಬೇಕು. ಸೊ ಈ ಥರ ಸಿಂಪಲ್ ಪ್ರೋಗ್ರಾಮ್ಸ್ಗಳನ್ನು ಇಫ್ ಎಲ್ ಸ್ಟೇಟ್ಮೆಂಟಲ್ಲಿ ನಾವು ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ನಾವೀಗ ಫಾರ್ ಎಕ್ಸಾಂಪಲ್ ಎಲಿಜಿಬಲ್ ಆರ್ ನಾಟ್, ಫೈಂಡ್ ಔಟ್ ದಿ ಎಲಿಜಿಬಲ್ ಆರ್ ನಾಟ್ ಅಂತಂದರೆ, ಸೊ ನಾವು ಪ್ರೋಗ್ರಾಮ್ಸನ್ನು ಬರೆಯುವಾಗ ಮೊದಲಿಗೆ ನಾವು ಯಾವ್ಯಾವ್ದು ಬರ್ಕೋಬೇಕು, ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್, ಸ್ಟಾರ್ ಮೀನ್ಸ್ ಸ್ಕ್ಯಾನರ್ ಅಂತ, ಆಮೇಲೆ ಪಬ್ಲಿಕ್ ಕ್ಲಾಸ್ ಫೈಲ್ ನೇಮ್, ಇಲ್ಲಿ ಏಜ್ ಅನ್ನುವಂಥ ಒಂದು ಫೈಲ್ ನೇಮನ್ನು ಮಾಡ್ಕೊಳ್ತೀನಿ ನನಗೆ. ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್ ಫ್ಲೋರ್ ಬ್ರ್ಯಾಕೆಟ್ ಓಪನ್ ಇಂಟ್. ಸೊ ಇಲ್ಲಿ ನಮಗೆ ಒಂದು ನಂಬರ್ಸನ್ನು ಕೊಡಬೇಕು. ಸೊ ಇಲ್ಲಿ ಏಜ್ ಅನ್ನೋ ನಂಬರ್ಸನ್ನೇ ಯೂಸ್ ಮಾಡೋದ್ರಿಂದ ಇಲ್ಲಿ ಎಲಿಜಿಬಲ್ ಆರ್ ನಾಟ್ ಅಂತ ತಗೋ, ಇಲ್ಲಿ ಏಜ್ ಅಂತ ತಗೊಳ್ತೀನಿ. ನೆಕ್ಸ್ಟು ಸ್ಕ್ಯಾನರ್ ಸ್ಪೆಸಿಫಿಕ್ ಇನ್ ಅಂತ ಬರೀಬೇಕು. ಅದಾದಮೇಲೆ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್ ಸೆಮಿಕೋಲನ್. ಸೊ ಅದಾದಮೇಲೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಎಂಟರ್ ದಿ ಏಜ್. ಓಕೆ, ನೆಕ್ಸ್ಟ್ ಏಜ್ ಈಕ್ವಲ್ ಟು ಇನಿಷಿಯಲೈಸ್ ಮಾಡಬೇಕು, ಇನ್ ಡಾಟ್ ನೆಕ್ಸ್ಟ್ ಎಂಟ್ ಅಂತ ಕ್ಲೋಸ್. ಏನಾಗಿದೆ, ನಾವು ಏಜು ಒಂದು ನಂಬರ್ಸನ್ನು ಕೊಡಬೇಕು. ಓಕೆ, ಸೊ ಆ ನಂಬರ್ಸ್ ಕೊಟ್ಟಾಗ ಸೊ ಅದನ್ನು ಚೆಕ್ ಮಾಡಬೇಕು ಅಂತಂದರೆ ನಾವು ಈಗ ಇಫ್ ಅನ್ನೋ ಸ್ಟೇಟ್ಮೆಂಟನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ಏಜ್ ಗ್ರೇಟರ್ ದೆನ್ ಈಕ್ವಲ್ 18 ಅಂತ ಬರೀಬೇಕು. ಓಕೆ, ಸೊ ಇದು ಏನಾಗುತ್ತೆ, 18 years ಅಬೋವ್ ಇದ್ದಾಗ ಅದು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ಕಂಡೀಷನ್. ಓಕೆ, ಯಾವುದೇ ಒಂದು ನಂಬರ್ಸನ್ನು ತೊಗೊಂಡಾಗ ಅದು 18 ನಂಬರ್ಸ್ ಮೇಲ್ಗಡೆ ಇದೆ, ಓಕೆ, ಇಸ್ ಈಕ್ವಲ್ ಟು 18 ಅಂತ, ವಿತಿನ್ 18 ತೊಗೊಂಡು ಕಂಟಿನ್ಯೂ ಮಾಡುತ್ತೆ. ಸೊ ಈಗ ನಮಗೇನಾಗಬೇಕು, ಟ್ರೂ ಆ್ಯಕ್ಷನ್. Given age is eligible. ಸೊ ಇಲ್ಲಿ ಬ್ಲಾಕನ್ನು ಎಂಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಈ ಒಂದು ಇಫ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಚೆಕ್ ದಿ ಕಂಡೀಷನ್. ಫಸ್ಟ್ ನಾವು ನಂಬರನ್ನು ಕೊಟ್ಟಾಗ ಇಫ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅನ್ನೋದನ್ನು ಚೆಕ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ಏಜ್ 18 years ಮೇಲೆ ಕೊಟ್ಟಾಗ ಇಫ್ ಕಂಡೀಷನ್ ಮೊದಲಿಗೆ ಕಂಡೀಷನನ್ನು ಚೆಕ್ ಮಾಡುತ್ತೆ, ದೆನ್ ಇಟ್ ಈಸ್ ಎಕ್ಸಿಕ್ಯೂಟ್ ಟ್ರೂ ಆ್ಯಕ್ಷನ್. ಓಕೆ,
ಸೊ ಈ ನಂಬರನ್ನು ಇಫ್ ಚೆಕ್ ಮಾಡಿ ಅದಾದಮೇಲೆ ಅದು ಟ್ರೂ ಆ್ಯಕ್ಷನನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಕರೆಕ್ಟ್, ದೆನ್ ದ ಸ್ಟೇಟ್ಮೆಂಟ್ ವಿಲ್ ಎಕ್ಸಿಕ್ಯೂಟೆಡ್ ಅಂತ. ಓಕೆ, ಸೊ ಅಕಸ್ಮಾತ್ ನಾಟ್ ಎ ಕರೆಕ್ಟ್ ಇದ್ದಾಗ, ಅದು ಕರೆಕ್ಟ್ ಇಲ್ಲದಿದ್ದಾಗ ಎಲ್ಲಿಗೆ ಹೋಗಬೇಕು? ಎಲ್ಸ್ ಅನ್ನೋ ಸ್ಟೇಟ್ಮೆಂಟನ್ನು ಯೂಸ್ ಮಾಡಬೇಕು. ಓಕೆ, ಪ್ರಿಂಟಲ್ಲ ಓಕೆ, ಸೊ ಇದು ಸೆಕೆಂಡ್ ಬ್ಲಾಕ್ಸ್. ಸೊ ಇದು ಟ್ರೂ ಬ್ಲಾಕ್, ಅದಾದಮೇಲೆ ನೆಕ್ಸ್ಟ್ ಇದು ಫಾಲ್ಸ್ ಬ್ಲಾಕ್ ಆಗುತ್ತೆ. ಓಕೆ, ಸೊ ನಾವು ಗಿವನ್ ಕೊಟ್ಟಿರುವಂಥ ಒಂದು ನಂಬರ್ಸ್ 18 ಮೇಲ್ಗಡೆ ಇದ್ದಾಗ ಎಕ್ಸಿಕ್ಯೂಟ್ ಕರೆಕ್ಟ್ ಆಪ್ಷನ್. ಅಕಸ್ಮಾತ್ ಇಫ್ ಇಟ್ ಈಸ್ ನಾಟ್ ಎ ಕರೆಕ್ಟ್ ದೆನ್ ದ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್, ಅಂದರೆ ದೆನ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್. ಓಕೆ, ಈ ಒಂದು ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು 2 ಫ್ಲವರ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಯಾಕೆ ಕೇಳಿದ್ರೆ, ಸೊ ಇಲ್ಲಿ ಪಬ್ಲಿಕ್ ಕ್ಲಾಸ್ ಮತ್ತು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇಲಿನ 2 ಫ್ಲವರ್ ಬ್ರ್ಯಾಕೆಟ್ಸನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ಈಗ ಇಫ್ ಬ್ಲಾಕ್, ಆಮೇಲೆ ಅಂದರೆ ಟ್ರೂ ಬ್ಲಾಕ್, ಅದಾದಮೇಲೆ ಫಾಲ್ಸ್ ಬ್ಲಾಕ್ ಇದಿಷ್ಟು. ಓಕೆ, ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಇವತ್ತು ನೋಟ್ ಪ್ಯಾಡಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿ ನಾನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಬರೆದಿರೋದ್ರಿಂದ ಅಲ್ಲಿಗೆ ಬಿಗ್ ಲೆಟರ್ ಆಗಿರುತ್ತೆ, ಅದನ್ನು ನೀವು ಇಲ್ಲಿ ಸ್ಮಾಲ್ ಲೆಟ್ರನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಪಿ ಸ್ಮಾಲ್ ಲೆಟರ್, ಎಸ್ ಬಿಗ್ ಲೆಟರ್ ಹಾಗೆ ಇದೆ, ಐ ಸ್ಮಾಲ್ ಲೆಟರ್, ಸಬ್ಸ್ಕ್ರೈಬ್ ಮೈ ಚಾನಲ್, ಸ್ಕ್ಯಾನರ್ ಇದೆಲ್ಲ ಹಾಗೆ ಇರುತ್ತೆ. ಬೆಲ್ ಐಕಾನ್ಸ್. ಸೊ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮನ್ನು ಚೇಂಜ್ ಮಾಡ್ಕೋಬೇಕು ನೀವು. ಓಕೆ, ಸೊ ನೋಟ್ ಪ್ಯಾಡಲ್ಲಿ ಬರುವಂಥ ಡಬಲ್ ಇನ್ವರ್ಟೆಡ್ ಕಾಮ ಚೇಂಜ್ ಆಗುತ್ತೆ. ಏಜ್, ಎಲ್ಸ್ ಸ್ಮಾಲ್ ಲೆಟರ್, ಓಕೆ, ಸೊ ಇದನ್ನು ಸೇವ್ ಮಾಡಿಕೊಳ್ಬೇಕು. ಫೈಲ್, ಗೋ ಟು ಫೈಲ್, ದೆನ್ ಸೆಲೆಕ್ಟ್ ಸೇವ್. ಸೊ ನೆಕ್ಸ್ಟು ಸೆಲೆಕ್ಟ್ ದಿ ಡ್ರೈವ್ ಆರ್ ಫೋಲ್ಡರ್ಸ್, ದೆನ್ ಟೈಪ್ ದಿ ನೇಮ್. ಸೊ ಇಲ್ಲಿ ನೇಮ್ ಏನು ಕೊಡಬೇಕು ನಾವು? ಎಲಿಜಿಬಲ್ ಅಂತ ಬರೆದಿದ್ವಿ. ಓಕೆ, ಸೊ ಇಲ್ಲಿ ನೇಮ್ ಇದೆಯಲ್ಲ, ಇದೇ ನೇಮನ್ನೇ ನಾವು ಬರೀಬೇಕು. ಓಕೆ, ಸೇವ್ ಡಾಟ್ ಜಾವಾ, ಆಮೇಲೆ ಟೆಕ್ಸ್ಟ್ ಫೈಲ್, ಆಲ್ ಫೈಲ್, ಸೇವ್. ಓಕೆ, ನೆಕ್ಸ್ಟ್ ಕಮಾಂಡ್ ಪ್ರಾಂಪ್ಟ್ cmd, ನೆಕ್ಸ್ಟ್ ಎಫ್ ಲೋಕಲ್ ಡಿಸ್ಕ್, ಎಫ್ ಡ್ರೈವಲ್ಲಿದೆ. ಯಾಕೆ ಕೇಳಿದ್ರೆ ಪ್ರೋಗ್ರಾಮ್ಸನ್ನು ನಾನು ಸೇವ್ ಮಾಡಿರೋದು. ಸೊ ಎಫ್ ಲೋಕಲ್ ಡಿಸ್ಕ್ ಎಫ್ ಅಂತ. ಸೊ ಅದರಲ್ಲಿ ಪ್ರೋಗ್ರಾಮ್ಸ್ ಫೈಲ್ ಇದೆ, ಜಾವಾ ಪ್ರೋಗ್ರಾಮ್ಸ್ ಅಂತ. ಸೊ ಇದ್ರೊಳಗಡೆ ಸೇವ್ ಇದೆ ನಮಗೆ ಇಲ್ಲಿ ಫೈಲು. ಓಕೆ, ಸೊ ಇಲ್ಲಿ ಎಫ್ ಡ್ರೈವ್, ನೆಕ್ಸ್ಟು ಇದು ಜಾವಾ PRG. ಓಕೆ, ನೆಕ್ಸ್ಟು ಜಾವಾ ಸಿ ಡಾಟ್ ಜಾವಾ. ಸೊ ಇಲ್ಲಿ ಇಫ್ ಬಿಗ್ ಲೆಟರ್ ಇದೆ, ಇಫ್ ಅನ್ನೋದು ಬಿಗ್ ಲೆಟರ್ ಇತ್ತು. ಸೊ ಅದನ್ನು ಕರೆಕ್ಷನ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಸೊ ಇದು ಈಗ ಕರೆಕ್ಟಾಗಿದೆ ಪ್ರೋಗ್ರಾಮ್ಸ್. ಆಮೇಲೆ ಜಾವಾ, ಸೊ ಎಂಟರ್ ದಿ ಏಜ್. ಸೊ ಈಗ ನಾನು 15 ಇಯರ್ ಕೊಟ್ಟರೆ ಇದೇನಂತೆ ಗಿವನ್ ಏಜ್ ಇಸ್ ನಾಟ್ ಎಲಿಜಿಬಲ್. ಸೊ ಮತ್ತೆ ಅಗೇನ್ ರನ್ ಮಾಡಿ 18 ಕೊಟ್ಟರೆ ಸೊ ಗಿವನ್ ಏಜ್ ಎಲಿಜಿಬಲ್ ಅಂತ ತೋರಿಸುತ್ತೆ. ಓಕೆ, ಸೊ ಇದು ಇಫ್ ಎಲ್ ಸ್ಟೇಟ್ಮೆಂಟಿಗೆ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಫ್ ಎಲ್ಸ್ ಇಟ್ ದೆನ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸಂತೆ ರ್ಯಾಡರ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋಸ್.